ಓಂ ನಮಃ ಶಿವಾಯ. ಹರಿಹರ ಮುನಿದ್ರು ಗುರು ಕಾಯೋನು ಅನ್ನಗೆ ವೀಕ್ಷಕರೇ, ಈ ವರ್ಷ ಗುರಿನ ಬಲ ಕನ್ಯಾ ರಾಶಿಯವರಿಗೆ ಭಾಗ್ಯಸ್ಥಾನದಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ಅತಿ ಹೆಚ್ಚಿನ ಗುರುಬಲ ದೈವಬಲ ಅನ್ನೋದು ನಿಮಗಿದೆ. ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಆಧ್ಯಾತ್ಮಿಕ ಜೊತೆಗಾರ ರಮೇಶ್ ಸಣ್ಣಸ್ವಾಮಿ. ಈ ವಿಡಿಯೋದಲ್ಲಿ ಕನ್ಯಾ ರಾಶಿಯವರಿಗೆ ಇದೇ ಮೇ 1ರಂದು ಗುರುವು ಮೇಷರಾಶಿಯಿಂದ ವೃಷಭ ರಾಶಿಗೆ ಸಂಚಾರ ಮಾಡ್ತಾ ಇದ್ದಾರೆ. ಇದರಿಂದ ಆಗುವ ಪ್ರಭಾವಗಳನ್ನ ಫಲಗಳನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಅತಿ ಹೆಚ್ಚಿನ ಶುಭ ಫಲಗಳನ್ನ ನೀವು ಈ ಒಂದು ವರ್ಷ ಎಕ್ಸ್ಪೆಕ್ಟ್ ಮಾಡ್ಬೋದು, ಮೇ 1ರಿಂದ ಮುಂದಿನ ವರ್ಷ ಮೇ 14ರವರೆಗೆ. ಓಕೆ, ಗುರುವು ನಿಮಗೆ ಭಾಗ್ಯಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಕಳೆದ 1 ವರ್ಷಗಳಿಂದ ನೀವು ಅನುಭವಿಸಿದ್ದಂಥ ಒಂದು ದುಃಖಕರ ಸನ್ನಿವೇಶಗಳು, ಅಹಿತಕರ ಘಟನೆಗಳು, ಅಷ್ಟಮ ಭಾವದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಹಣಕಾಸಿಗಾಗಿ ಒಂದು ಪರದಾಡ್ತಿದ್ದ ಪರಿಸ್ಥಿತಿ, ಎಲ್ಲದಕ್ಕೂ ಒಂದು ಮುಕ್ತಿ ಅನ್ನೋದು ಈಗ ಬಂದಿದೆ. ಕನ್ಯಾ ರಾಶಿಯವರಿಗೆ ಭಾಗ್ಯಸ್ಥಾನದಲ್ಲಿ ಗುರು ಸಂಚಾರ ಮಾಡ್ತಾ ಇರೋದ್ರಿಂದ ತಂದೆಯಿಂದ ಸಹಕಾರ ಸಿಗುತ್ತೆ, ಪಿತೃವರ್ಗದಿಂದ ನಿಮಗೆ ಸಹಕಾರ ಸಿಗುತ್ತೆ. ಹಾಗೆ ದೈವ ಬಲ ಅನ್ನೋದು ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಸಾಥ್ ನೀಡುತ್ತೆ. ಕಳೆದ ವರ್ಷ ನೀವು 100% ಎಫರ್ಟ್ ಹಾಕಿದ್ರೆ 50% ಫಲ ಸಿಗೋದು ಕಷ್ಟ ಆಗ್ತಿತ್ತು. ಆದರೆ ಈಗ 50% ನೀವು ಎಫರ್ಟ್ ಹಾಕಿದ್ರೆ 100% ರಿಸಲ್ಟ್ ಅನ್ನೋದು ಈ ವರ್ಷ ನಿಮಗೆ ಸಿಗ್ತಾ ಹೋಗುತ್ತೆ. ಒಂದು ದೈವ ಬಲ, ಗುರುವಿನ ಬಲ ನಿಮಗೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಇರುತ್ತೆ. ಗುರು ನಿಮಗೆ ಚತುರ್ಥಾಧಿಪತಿ ಮತ್ತು ಸಪ್ತಮಾಧಿಪತಿ ಆಗಿದ್ದಾರೆ. ಸೊ ಯಾರು ಒಂದು ವಿವಾಹಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ, ಸಂತಾನಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ, ಖಂಡಿತ ಪ್ರಯತ್ನ ಮಾಡಿ. ನಿಮಗೆ ಮೇ 1ರ ನಂತರ ನಿಮಗೆ ವಿವಾಹ ಆಗುವ ಸಾಧ್ಯತೆ ಜಾಸ್ತಿ ಇದೆ. ಹಾಗೆ ಒಂದು ಮನೆ ತಗೋಬೇಕು, ಒಂದು ವಾಹನ ತಗೋಬೇಕು ಅಂತ ಯಾರು ಕನ್ಯಾ ರಾಶಿಯವರು ಆಸೆ ಪಡ್ತಾ ಇದ್ರೆ, ಯಾಕೆಂದ್ರೆ ಚತುರ್ಥಾಧಿಪತಿ ಆಗಿರೋದ್ರಿಂದ, ಭಾಗ್ಯಸ್ಥಾನದಲ್ಲಿರೋದ್ರಿಂದ ದೈವ ಬಲದ ಒಂದು ಬಲದಿಂದ ನೀವು ಈ ವರ್ಷ ಒಂದು ಮನೆ, ಸೈಟ್ ಅನ್ನೋದು ಪರ್ಚೇಸ್ ಮಾಡ್ಬೋದು, ವಾಹನವನ್ನು ತೆಗೆದುಕೊಳ್ಬೋದು. ಹಾಗೆ ಯಾರು ವಿದೇಶ ವ್ಯಾಸಂಗ ಮಾಡಬೇಕು ಅಂತ ಇದ್ದೀರಾ ಕನ್ಯಾ ರಾಶಿಯವರು, ಅದು 9th ಹೌಸ್ ಟ್ರಾನ್ಸಿಟ್ ಮಾಡ್ತಾ ಇರೋದ್ರಿಂದ ಗುರು ವಿದೇಶ ವ್ಯಾಸಂಗಕ್ಕೆ ತುಂಬ ಅನುಕೂಲವಾಗಿದೆ. ಮೇ 1 ನಂತರ ಪ್ರಯತ್ನ ಮಾಡಿ, ನಿಮಗೆ ವಿದೇಶ ವ್ಯಾಸಂಗ ಮಾಡ್ಬೋದು. ಹಾಗೆ ವಿದೇಶ ಕೆಲಸದ ಜೊತೆ ಯಾರು ಒಂದು ಈ ಫೈನಾನ್ಸ್ ಸೆಕ್ಟರಲ್ಲಿ ಬಿಸ್ನೆಸ್, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ವಿದೇಶಿ ವ್ಯವಹಾರದ ಜೊತೆ ಹೊಂದ್ಕೊಂಡಿದ್ದೀರಾ, ನಿಮಗೆಲ್ಲ ಅತಿ ಹೆಚ್ಚಿನ ಅವಕಾಶಗಳು, ಲಾಭಗಳು ಗುರುವಿನ ಕೃಪೆಯಿಂದ ನಿಮಗೆ ಸಿಗ್ತಾ ಹೋಗುತ್ತೆ. ಹಾಗೆ ಈ ವರ್ಷ ನೀವು ಧರ್ಮ ಗುರುಗಳ ಒಂದು ಭೇಟಿ ಮಾಡ್ತೀರಾ, ಒಂದು ವಿಶೇಷವಾದ ಒಂದು ಗುರುಸ್ಥಾನಕ್ಕೆ ಹೋಗ್ತೀರಾ, ತೀರ್ಥಯಾತ್ರ ಕ್ಷೇತ್ರಗಳಿಗೆ ಹೋಗ್ತೀರಾ, ದೇವತಾ ಉಪಾಸನೆ ಜಾಸ್ತಿ ಬರುತ್ತೆ. ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ ಮೇಲೆ ನಿಮಗೆ ಅತಿ ಹೆಚ್ಚಿನ ನಂಬಿಕೆ ಅನ್ನೋದು ಕನ್ಯಾ ರಾಶಿಯವರಿಗೆ ಬರ್ತಾ ಹೋಗುತ್ತೆ. ಹಾಗೆ ಹೆಚ್ಚು ಶುಭ ಕಾರ್ಯಗಳನ್ನ ನೀವು ವರ್ಷ ಮಾಡೋ ಯೋಗ ನಿಮಗೆ ಇದೆ. ಹಾಗೆ ಗುರು ನಿಮಗೆ ಧರ್ಮ ತ್ರಿಕೋಣದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಈ ವರ್ಷ ನೀವು ಎಷ್ಟು ಧರ್ಮವಾಗಿ ನಡ್ಕೋತೀರಾ, ನಿಮ್ಮ ಒಂದು ಕಾಯವಾಚ ಮನಸ್ಸಲ್ಲಿ ನೀವು ಎಷ್ಟು ಧರ್ಮವಾಗಿರ್ತೀರೋ ಅಷ್ಟು ರಿಸಲ್ಟು ಭಗವಂತ ನಿಮಗೆ ಕೊಡ್ತಾನೆ. ಮುಂದೆ ಅತಿ ಹೆಚ್ಚಿನ ಧನಲಾಭವನ್ನು ನೀವು ಇದರಿಂದ ಪಡ್ಕೋಬಹುದು. ಹಾಗೆ ಗುರುವಿನ ದೃಷ್ಟಿಗೆ ವಿಶೇಷವಾದ ಸ್ಥಾನ ಇದೆ. ಹೇಗೆ ಒಂದು ದೀಪ ತನ್ನ ಸುತ್ತಮುತ್ತಲಿನ ವಾತಾವರಣವನ್ನು ಪ್ರಜ್ವಲಿಸುತ್ತೋ, ಹಾಗೆ ಗುರುವು ತನ್ನ ನೋಡುವ ಭಾವಗಳನ್ನ, ಮನೆಗಳನ್ನ ವೃದ್ಧಿ ಮಾಡ್ತಾನೆ. ಅವರ ದೃಷ್ಟಿ ಒಂದು ತುಂಬಾ ಮುಖ್ಯ ಇದೆ. ಗುರುವಿನ ದೃಷ್ಟಿ ಲಗ್ನ ಭಾವದ ಮೇಲೆ ಬೀಳ್ತಾ ಇದೆ. ಹಾಗಾಗಿ ನಿಮಗೆ ಏನೇ ಇದ್ದಂಥ ಒಂದು ಆರೋಗ್ಯ ಸಮಸ್ಯೆಗಳೆಲ್ಲ ಈಗ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ. ಹಾಗೆ ಒಂದು ಸಮಾಜದಲ್ಲಿ ಸ್ಥಾನಮಾನ ಏನು, ನನ್ನ ಸೆಲ್ಫ್ ಐಡೆಂಟಿಟಿ ಏನು ಅನ್ನೋದು ನಿಮಗೆ ಈಗ ಜಾಸ್ತಿ ಅದನ್ನ ಗಮನಕ್ಕೆ ತಗೊಂಡು ನಿಮಗೆ ಒಂದು ಸಮಾಜದಲ್ಲಿ ಗುರುತಿಕೆ ಅನ್ನೋದು ಕಾಣುತ್ತೆ. ಒಂದು ಸೆಲ್ಫ್ ಇಂಪ್ರೂವ್ಮೆಂಟು, ಸೆಲ್ಫ್ ಬಾಡಿ ಕೇರ್ ಬಗ್ಗೆ ನೀವು ಜಾಸ್ತಿ ಗಮನ ಕೊಡ್ತೀರಾ. ಹಾಗೆ ನಿಮ್ಮ ಒಂದು ವ್ಯಕ್ತಿತ್ವ ಸಮಾಜದಲ್ಲಿ ಗುರುತಿಸ್ತಾರೆ. ಗುರುವಿನ ಒಂದು ಸಪ್ತಮ ದೃಷ್ಟಿ ತೃತೀಯ ಭಾವದ ಮೇಲೆ ಬೀಳ್ತಾ ಇದೆ. ಸೊ ಕಿರಿಯ ಸೋದರ ಮತ್ತು ಸೋದರಿಯರಿಂದ ಸಹಕಾರ ಸಿಗುತ್ತೆ. ಹಾಗೆ ನಿಮ್ಮ ಒಂದು ಆತ್ಮವಿಶ್ವಾಸ ಅನ್ನೋದು ಹೆಚ್ಚುತ್ತಾ ಹೋಗುತ್ತೆ. ಕಮ್ಯುನಿಕೇಷನ್ ಸ್ಕಿಲ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ಶಾರ್ಟ್ ಡಿಸ್ಟೆನ್ಸ್ ಹೋಗ್ಬಿಟ್ಟು ವ್ಯಾಪಾರ ಮಾಡೋದು, ಉದ್ಯೋಗ ಮಾಡೋದು ಅವ್ರಿಗೆ ತುಂಬ ಅನುಕೂಲ ಇದೆ. ಹಾಗೆ ರೈಟಿಂಗ್ ಫೀಲ್ಡು, ಮೀಡಿಯಾ ಫೀಲ್ಡು, ಕಮ್ಯುನಿಕೇಷನ್ ಫೀಲ್ಡಲ್ಲಿ ಯಾರಿದ್ದೀರಾ, ನಿಮಗೆ ಅತಿ ಹೆಚ್ಚಿನ ಲಾಭಗಳನ್ನ ಈ ವರ್ಷ ಗುರುವು ನಿಮಗೆ ತಂದುಕೊಡ್ತಾರೆ. ಹಾಗೆ ಗುರುವಿನ ಒಂದು ಭಾಗ್ಯ ದೃಷ್ಟಿ ಅಂದರೆ ನವಮ ದೃಷ್ಟಿ ಪಂಚಮ ಭಾವದ ಮೇಲೆ ಬೀಳ್ತಾ ಇದೆ. ಇದೊಂದು ವಿಶೇಷವಾದ ದೃಷ್ಟಿ. ಅದಾಗಲೇ ಹೇಳಿದಂಗೆ ಯಾರು ಸಂತಾನಕ್ಕೆ ಅಪೇಕ್ಷೆ ಪಡ್ತಾ ಇದ್ದೀರಾ, ಖಂಡಿತ ಪ್ರಯತ್ನ ಮಾಡಿ. ಮೇ ನಂತರ ನಿಮ್ಮ ಮನೆಯಲ್ಲಿ ಮಗುವಿನ ಒಂದು ಶುಭ ಸುದ್ದಿ ನೀವು ಈ ವರ್ಷದ ಕೊನೆ ಹೊತ್ತಿಗೆ ಕೇಳ್ತೀರಾ. ಹಾಗೆ ಒಂದು ಯಾರು ಕ್ರಿಯೇಟಿವಿಟಿ ಫೀಲ್ಡಲ್ಲಿ ಇದ್ದೀರಾ, ಒಂದು ಈ ಸೋಷಿಯಲ್ ಮೀಡಿಯಾ ಇರ್ಬೋದು, ಡಿಸೈನಿಂಗ್ ಫೀಲ್ಡ್ ಇರ್ಬೋದು, ಸಿನಿಮಾ ಮಾಧ್ಯಮ ಇರ್ಬೋದು, ಈ ಒಂದು ಕ್ಷೇತ್ರದಲ್ಲಿ ಇದ್ದವರಿಗೆ ಕನ್ಯಾ ರಾಶಿಯವರಿಗೆ ಅತಿ ಹೆಚ್ಚಿನ ಒಂದು ನಿಮ್ಮ ಪ್ರತಿಭೆಗೆ ಅವಕಾಶ ಅನ್ನೋದು ಸಿಗುತ್ತೆ. ಹಾಗೆ ನೀವು ಒಂದು ಪ್ರತಿಭೆಯನ್ನು ತೋರಿಸ್ತೀರಾ. ಹಾಗೆ ಕನ್ಯಾ ರಾಶಿಯವರು ಯಾರಾದರೂ ಲವ್ ಲೈಫಲ್ಲಿ ಇದ್ದರೆ ಒಂದು ಗುರುವಿನ ದೃಷ್ಟಿ ಇರೋದ್ರಿಂದ
ನಿಮ್ಮ ಒಂದು ಪ್ರೀತಿ ವಿವಾಹವಾಗಿ ಪರಿವರ್ತನೆ ಆಗೋಕ್ಕೆ ಸಾಧ್ಯತೆ ಜಾಸ್ತಿ ಇದೆ. ಗುರುವಿನ ಬಲ ಇದೆ. ನೀವು ಗುರು ಹಿರಿಯರ ಹತ್ರ ಮಾತಾಡಿ ನಿಮ್ಮ ಒಂದು ಪ್ರೀತಿ ಪ್ರೇಮ ಅನ್ನೋದು ಯಶಸ್ಸಾಗ್ತಾ ಬರುತ್ತೆ. ಶೇರ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಯಾರು ಪ್ಲಾನ್ ಇದ್ರೆ ಮೇ 1 ನಂತರ ಮಾಡಿ. ಖಂಡಿತ ಈ ವರ್ಷ ತುಂಬಾ ಲಾಭ ಇದೆ. ಹಾಗೆ ಗುರು ನಿಮಗೆ 4th and 7th ಲಾರ್ಡ್, ಚತುರ್ಥಾಧಿಪತಿಯಾಗಿ ಸಪ್ತಮಾಧಿಪತಿ ಆಗಿರೋದ್ರಿಂದ ಈ ವರ್ಷ ನಿಮಗೆ ಈ ಮೊದಲು ಕಳೆದ ವರ್ಷ ಇದ್ದಂತ ನೀವು ಪತಿ ಪತ್ನಿಯಲ್ಲಿದ್ದಂಥ ಈ ಭೇದ ಭಾವ ಇರ್ಬೋದು ಅಥವಾ ಮನಸ್ತಾಪ, ಒಂದು ವಿರೋಧ, ಯಾಕೆಂದ್ರೆ ಅಹಿತಕರ ಘಟನೆಗಳು ಮತ್ತೆ ಆರ್ಥಿಕ ಪರಿಸ್ಥಿತಿ ಇವೆಲ್ಲದರಿಂದ ಇದ್ದಂತ ಆ ಒಂದು ಗ್ಯಾಪ್ ಇರ್ಬೋದು, ಒಂದು ಮನಸ್ತಾಪ ಈಗ ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ. ನಿಮ್ಮ ಇಬ್ಬರಲ್ಲಿ ಒಂದು ಹೊಂದಾಣಿಕೆ ಅನ್ನೋದು ಖಂಡಿತ ಬರ್ತಾ ಹೋಗುತ್ತದೆ. ಈ ವರ್ಷ ನಿಮಗೆ ಒಳ್ಳೆಯ ಟೈಮು. ಇದನ್ನ ಸದುಪಯೋಗ ಪಡ್ಕೊಳ್ಳಿ. ಒಂದು ಗುರುವಿನ ಕ್ಷೇತ್ರಗಳಾದಂಥ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿ, ಸಾಯಿಬಾಬಾ ದೇವಸ್ಥಾನ, ದಕ್ಷಿಣಾಮೂರ್ತಿ ಕ್ಷೇತ್ರಗಳಿಗೆ ಹೋಗ್ಬಿಟ್ಟು ಬನ್ನಿ. ಹಾಗೆ ಸಾಧ್ಯವಾದರೆ ಗುರುಚರಿತ್ರೆಯನ್ನು ಪಾರಾಯಣ ಮಾಡ್ತಾ ಇರಿ. ನಿಮಗೆ ಅತಿ ಹೆಚ್ಚಿನ ಗುರುವಿನ ಶುಭ ಫಲಗಳನ್ನ ನೀವು ಪಡಿಬಹುದು. ಐ ವಿಶ್ ಯು ಆಲ್ ದ ಬೆಸ್ಟ್. ಕನ್ಯಾ ರಾಶಿಯವರಿಗೆ ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಸಾಯಿರಾಮ್.